ರೀ, ನಾನು ನಿಮ್ಮ ಕಾಲು ಬೀಳುತ್ತೇನೆ. ದಯವಿಟ್ಟು ಪ್ರೇಮಾಳ ಒಡವೆಗಳನ್ನು ಅವಳಿಗೆ ಕೊಟ್ಟು ಬಿಡಿ. ಮನೆಯಲ್ಲಿ ಮದುವೆ ಇದೆ. ಎಷ್ಟೊಂದು ಪರಿಚಯದ ಮತ್ತು ಸಂಬಂಧಿ ಮಹಿಳೆಯರು ಬಂದಿದ್ದಾರೆ. ಎಲ್ಲ ಮಹಿಳೆಯರು ಅಡಿಯಿಂದ ಮುಡಿಯವರೆಗೂ ಒಡವೆಗಳನ್ನು ಹಾಕಿಕೊಂಡಿದ್ದಾರೆ. ಪಾಪ ಪ್ರೇಮಾಳ ಹತ್ತಿರ ಒಂದು ಒಡವೆಯೂ ಇಲ್ಲ. ಇದು ನಿಮಗೆ ಸರಿ ಕಾಣುತ್ತದೆಯೇ ಅಂತ ಭಾರತಿಯು ತನ್ನ ಪತಿ ಬಲರಾಮರಿಗೆ ಕೇಳಿದಾಗ ಅವರು, ಹಾ, ಈಗ ನೀನು ನನಗೆ ಕಲಿಸಲು ಬಾ, ಯಾವುದು ಸರಿ ಯಾವುದು ತಪ್ಪು ಅಂತ. ಈ ಮಾತನ್ನು ನೀನು ನಿನ್ನ ಮಗನಿಗೆ ಮೊದಲೇ ಏಕೆ ಕಲಿಸಲಿಲ್ಲ ಅಂತ ಕೇಳಿದರು. ಹೀಗೆ ಒಂದು ಸಣ್ಣ ವಿಷಯಕ್ಕೆ ಭಾರತಿ ಮತ್ತು ಬಲರಾಮರ ಮಧ್ಯೆ ವೈಮನಸ್ಸು ಮೂಡಿತು. ಅಷ್ಟಕ್ಕೂ ಭಾರತಿ ಮತ್ತು ಬಲರಾಮರ ಒಬ್ಬನೇ ಮಗ ಅಖಿಲೇಶನಿಗೆ ಯಾವುದೇ ನೌಕರಿ ಮಾಡಲು ಮತ್ತು ಯಾವುದೇ ವ್ಯಾಪಾರ ಮಾಡಲು ಮನಸ್ಸು ಆಗುತ್ತಿರಲಿಲ್ಲ. ಅವಳು ಏನಾದರೂ ಮಾಡಿ ದಿಢೀರಾಗಿ ಶ್ರೀಮಂತನಾಗಬೇಕು ಅನ್ನುವ ಹಂಬಲ ಹೊಂದಿದ್ದ. ಯಾವುದೇ ನೌಕರಿ ಮಾಡಲು ಹೋದರೆ ಅವನಿಗೆ ದಿಢೀರಾಗಿ ಪ್ರಮೋಷನ್ ಬೇಕಿತ್ತು ಅಥವಾ ಹೆಚ್ಚಿಗೆ ಸಂಬಳ ನಿರೀಕ್ಷೆ ಮಾಡುತ್ತಿದ್ದ. ಯಾವುದೇ ವ್ಯಾಪಾರ ಮಾಡಲು ನಿಂತರೆ ಅದು ದಿಢೀರನೆ ಲಾಭ ಗಳಿಸಿಕೊಡಬೇಕಿತ್ತು. ಯಾವುದೇ ನೌಕರಿ ಮತ್ತು ವ್ಯಾಪಾರ ಮಾಡಲು ಸತತವಾಗಿ ಪರಿಶ್ರಮ, ಬುದ್ಧಿಮತ್ತೆ ಮತ್ತು ಚುರುಕುತನ ಬೇಕು ಅಂತ ಅವನು ತಿಳಿದುಕೊಂಡಿದ್ದಿಲ್ಲ. ಆ ರೀತಿ ಪರಿಶ್ರಮ ಪಡುವ ಮತ್ತು ತಲೆ ಉಪಯೋಗಿಸಿ ವ್ಯಾಪಾರ ಮಾಡುವ ಕಲೆ ಅವನ ಹತ್ತಿರ ಮೊದಲೇ ಇರಲಿಲ್ಲ. ಅದಕ್ಕಾಗಿ ಅವನು ಯಾವುದೇ ನೌಕರಿ ಅಥವಾ ವ್ಯಾಪಾರವನ್ನು ಸರಿಯಾಗಿ ಮಾಡುತ್ತಿದ್ದಿಲ್ಲ. ಮೇಲಾಗಿ ಅವನು ಯಾರಿಗೋ ಹಣದ ಸಹಾಯ ಮಾಡಲು ಹೋಗಿ ತನ್ನ ಪತ್ನಿಯ ಪ್ರೇಮಾಳ ಎಲ್ಲ ಒಡವೆಗಳನ್ನು ಅಡವಿಟ್ಟಿದ್ದನು. ಮನೆಯಲ್ಲಿ ಈ ವಿಷಯವನ್ನು ಯಾರಿಗೂ ಹೇಳಿಕೊಳ್ಳಲಿಲ್ಲ ಮತ್ತು ಪ್ರೇಮಾಳು ಕೂಡ ಇದನ್ನು ಮನೆಯಲ್ಲಿ ಯಾರಿಗೂ ಹೇಳುವ ಅವಶ್ಯಕತೆ ಇಲ್ಲ ಅಂತ ಅಂದುಕೊಂಡಿದ್ದಳು. ಇದನ್ನು ಅವಳ ಅತ್ತೆ ಮಾವರಿಗೂ ಕೂಡ ತಿಳಿಸಲಿಲ್ಲ. ಬಲರಾಮ ಮತ್ತು ಭಾರತಿಗೆ ಈ ವಿಷಯ ಯಾವಾಗ ತಿಳಿಯಿತು ಅಂದರೆ, ಅಡವಿಟ್ಟ ಎಲ್ಲ ಆಭರಣಗಳು ಹರಾಜು ಆಗುವ ಸಮಯದಲ್ಲಿ. ಯಾವಾಗ ಒಡವೆ ಹರಾಜಿನ ಪೇಪರುಗಳು ಮನೆಗೆ ಬಂದು ಬಲರಾಮರ ಕೈಗೆ ಸಿಕ್ಕವೋ ಆಗ ಬಲರಾಮರು ಅವನ್ನು ಓದಿ ಅವರು ದಂಗಾಗಿ ಹೋದರು. ಅಂದರೆ ಒಡವೆಗಳನ್ನು ಅಡವಿಟ್ಟು 1 ವರ್ಷ ಆಯಿತು. ಅಷ್ಟು ತಿಂಗಳಿಂದ ಅದರ ಬಡ್ಡಿಯನ್ನು ತುಂಬುತ್ತಾ ಬಂದಿದ್ದಿಲ್ಲ. ಅದಕ್ಕಾಗಿ ಈಗ ಒಡವೆಗಳನ್ನು ಹರಾಜಿಗೆ ಇಟ್ಟಿದ್ದಾರೆ. ಆದರೆ ಈ ವಿಷಯವನ್ನು ಯಾರೂ ನನಗೇಕೆ ಹೇಳಲಿಲ್ಲ ಅಂತ ಅಂದುಕೊಂಡು ಬಲರಾಮರು ಸಿಟ್ಟಿನಿಂದ ಪ್ರೇಮ ಮತ್ತು ಅಖಿಲೇಶರ ಹತ್ತಿರ ಹೋಗಿ ಜೋರು ಮಾಡುತ್ತಾ, ಅಖಿಲೇಶ್, ನಿನ್ನ ಹೆಂಡತಿಯ ಒಡವೆಗಳನ್ನು ಅಡವು ಇಡಲು ನಿನಗೆ ಸ್ವಲ್ಪ ನಾಚಿಕೆ ಆಗಲಿಲ್ಲವೇ? ಇಂತಹ ಕೆಟ್ಟ ಕೆಲಸ ಮಾಡುವುದಕ್ಕಿಂತ ಎಲ್ಲಿಯಾದರೂ ಹೋಗಿ ಸಾಯಬಾರ್ದಿತ್ತ? ನಮ್ಮ ಮನೆತನದಲ್ಲಿ ಇದುವರೆಗೂ ಒಮ್ಮೆಯೂ ಹೀಗೆ ಆಗಿರಲಿಲ್ಲ. ಇಂದು ನೀನು ಅದನ್ನು ಮಾಡಿಬಿಟ್ಟೆ. ಮೇಲಾಗಿ ಅಷ್ಟು ತಿಂಗಳಿಂದ ಅದರ ಬಡ್ಡಿ ಹಣವನ್ನು ನೀನು ತುಂಬಿಲ್ಲ. ಈ ಎಲ್ಲ ಒಡವೆಗಳು ನಮ್ಮ ಕೈಯಿಂದ ಹೋದರೆ ಅಂತ ಹೇಳುವಷ್ಟರಲ್ಲಿ ಅಖಿಲೇಶನು, ಹೋದರೆ ಹೋಗ್ಲಿ ಬಿಡಪ್ಪ, ಅವು ನಮ್ಮ ಒಡವೆಗಳು, ನನ್ನ ಹೆಂಡತಿಯ ಒಡವೆಗಳು, ಹೋಗ್ಲಿ ಬಿಡಿ, ನೀವೇಕೆ ಇಷ್ಟು ಸಿಟ್ಟು ಮಾಡಿಕೊಳ್ಳುತ್ತಿದ್ದೀರಿ? ನಾನೇನು ನಿಮಗೆ ಬಡ್ಡಿ ಹಣ ತುಂಬಲು ಹೇಳಿದೆನಾ ಅಥವಾ ಅವನು ಬಿಡಿಸಿಕೊಡಲು ಕೇಳಿದೆನಾ? ಬಿಡಿಸಿಕೊಳ್ಳಲು ನಾವು ಕೂಡ ಎಷ್ಟೋ ಪ್ರಯತ್ನ ಮಾಡಿದೆವು, ಆದರೆ ಆಗಲಿಲ್ಲ. ಹರಾಜಿನಲ್ಲಿ ಹೋದರೆ ಹೋಗ್ಲಿ ಬಿಡಿ ಅಂತ ಆಲಸತನ ಮತ್ತು ಬೇಜವಾಬ್ದಾರಿಯಿಂದ ಹೇಳಿ ಅವನು ಅಲ್ಲಿಂದ ಹೋದನು. ಮಗನ ಇಂತಹ ಆಲಸತನ ಮತ್ತು ಬೇಜವಾಬ್ದಾರಿಯನ್ನ ನೋಡಿ ಬಲರಾಮರ ಮೈಯಲ್ಲಿನ ರಕ್ತ ಒಂದೇ ಸಮನೆ ಕುದಿಯತೊಡಗಿತು. ಆಗ ಅವರು ಮತ್ತೆ ತಮ್ಮ ಸೊಸೆ ಪ್ರೇಮಾಳಿಗೆ, ಸೊಸೆ, ನೀನು ಅಷ್ಟೊಂದು ಓದಿಕೊಂಡು ವಿದ್ಯಾವಂತೆ ಇದ್ದೀಯಾ? ನಿನ್ನ ಎಲ್ಲ ಒಡವೆಗಳನ್ನು ಅಖಿಲೇಶನಿಗೆ ಎತ್ತಿ ಕೊಡುವಾಗ ನಿನಗೆ ಸ್ವಲ್ಪವೂ ತಿಳಿಯಲಿಲ್ಲವೇ? ಒಬ್ಬ ಸುಮಂಗಲೆಗೆ ಒಡವೆಗಳು ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಿಲ್ಲವೇ? ಅಂತಹ ಒಡವೆಗಳನ್ನೇ ನೀನು ಹಿಂದು ಮುಂದೆ ಯೋಚಿಸದೆ ಅವನಿಗೆ ಕೊಟ್ಟಿಯಲ್ಲ, ನಿನಗೆ ತಿಳಿಯುವುದಿಲ್ಲವೇ? ಕೊಟ್ಟರೆ ಕೊಟ್ಟಿದ್ದಾಯಿತು, ಅವನು ಹರಾಜು ಆಗುವವರೆಗೂ ಅಲ್ಲಿಯೇ ಬಿಡುವುದೇ, ನಿನಗೇನು ಅನಿಸುತ್ತಿಲ್ಲವೇ ಅಂತ ಕೇಳಿದಾಗ ಪ್ರೇಮಾಳು, ಮಾವನವರೇ, ನಾನೇನು ಮಾಡಲಿ? ಅವರು ಕೂಡ ಒಡವೆಗಳನ್ನು ಬಿಡಿಸಿಕೊಳ್ಳಲು ಬಹಳ ಪ್ರಯತ್ನ ಪಟ್ಟರು, ಆದರೆ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಹೆದರುವ ಧ್ವನಿಯಲ್ಲಿ ಹೇಳಿದಾಗ ಬಲರಾಮರು, ಸಾಧ್ಯವಾಗಲಿಲ್ಲ ಅಂದರೆ ಹೇಗೆ? ಎಲ್ಲಿಂದಾದರೂ ಏನಾದರೂ ವ್ಯವಸ್ಥೆ ಮಾಡಿ ಅವನು ಬಿಡಿಸಿಕೊಳ್ಳಿರಿ ಅಂತ ಸುಡುಕಿನಿಂದ ಹೇಳಿದರು. ಅದಕ್ಕೆ ಪ್ರೇಮಾಳು, ಮಾವನವರೇ, ನಾವು ಎಲ್ಲ ಕಡೆಯಿಂದ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇವೆ, ನಮ್ಮಿಂದ ಆಗಲಿಲ್ಲ. ಹೋದರೆ ಹೋಗ್ಲಿ ಬಿಡಿ, ನನ್ನ ಹಣೆ ಬರಹದಲ್ಲಿ ಅವು ನನ್ನೊಂದಿಗೆ ಇಲ್ಲ ಅಂತ ತಿಳಿದುಕೊಳ್ಳುತ್ತೇನೆ. ಹರಾಜು ಆದರೆ ಆಗಲು ಬಿಡಿ ಅಂತ ಅಖಿಲೇಶಿನಂತೆಯೇ ಅವಳು ಕೂಡ ಮಾತನಾಡಿ ಅಲ್ಲಿಂದ ಹೊರಟು ಹೋದಳು. ತಮ್ಮ ಒಡವೆಗಳು ಹರಾಜು ಆಗುತ್ತಿದ್ದರೂ ಅವರ ಮನಸ್ಸಿಗೆ ಏನೂ ಆಗಲಿಲ್ಲವೇನೋ ಅನ್ನುವ ಥರ ಅವರು ನಡೆದುಕೊಳ್ಳುತ್ತಿದ್ದರು. ಅಖಿಲೇಶ ಮತ್ತು ಪ್ರೇಮ ಇದು ಮುಗಿದು ಹೋದ ಅಧ್ಯಾಯ ಅಂತ ಮರೆತು ಬಿಟ್ಟಿದ್ದರು. ಆದರೆ ಬಲರಾಮರು ತಮ್ಮ ಮನೆತನದ ಗೌರವವನ್ನು ಹೀಗೆ ಹಾಳು ಮಾಡಲು ಹೇಗೆ ಬಿಡುತ್ತಾರೆ? ಎಷ್ಟೊಂದು ಆಸೆ ಕನಸುಗಳನ್ನು ಇಟ್ಟುಕೊಂಡು ಅವರು ಆ ಒಡವೆಗಳನ್ನು ತಮ್ಮ ಸೊಸೆಗೆ ಮಾಡಿಸಿಕೊಟ್ಟಿದ್ದರು. ಎಲ್ಲರೆದುರು ತಮ್ಮ ಸೊಸೆ ಒಡವೆಗಳನ್ನು ಹಾಕಿಕೊಂಡು ಅಂದವಾಗಿ ಇರಲೆಂದು ಅವರು ಬಯಸಿದ್ದರು. ಅಂತಹ ಒಡವೆಗಳು ಇಂದು ಹರಾಜು ಆಗುತ್ತಿವೆ. ಬಲರಾಮರು ಬಹಳ ಯೋಚಿಸಿ ತಮ್ಮ ಸೊಸೆಯಿಂದ ಆ ಕಾಗದ ಪತ್ರಗಳನ್ನು ತರಿಸಿಕೊಂಡರು.
ಮತ್ತು ಮನೆಯ ಒಡವೆಗಳನ್ನು ಹರಾಜು ಆಗುವುದಾದರೆ ಅವನ್ನು ನಾನೇ ಬಿಡಿಸಿಕೊಳ್ಳುತ್ತೇನೆ. ಅಷ್ಟಕ್ಕೂ ಮನೆಯ ಒಡವೆಗಳು ಮನೆಯಲ್ಲಿಯೇ ಇರುವ ಹಾಗೆ ಆಗುತ್ತದೆ ಅಂತ ಯೋಚಿಸಿದರು. ಪ್ರೇಮಾಳು ಎಲ್ಲ ಕಾಗದಗಳನ್ನು ಸುಮ್ಮನೆ ತಂದು ಬಲರಾಮರಿಗೆ ಕೊಟ್ಟಳು. ಮಾರನೆಯ ದಿನ ಬಲರಾಮರು ಆ ಎಲ್ಲ ಒಡವೆಗಳನ್ನು ಬಿಡಿಸಿಕೊಂಡು ಬಂದು ತಮ್ಮ ಸೊಸೆಗೆ ಕೊಡಲಾರದೆ ತಮ್ಮ ಪತ್ನಿ ಭಾರತಿಯ ಕೈಗೆ ಕೊಡುತ್ತಾ, ಭಾರತಿ, ಈ ಎಲ್ಲ ಒಡವೆಗಳನ್ನು ನಿನ್ನ ಹತ್ತಿರ ಭದ್ರವಾಗಿ ಇಟ್ಟುಕೋ. ಅಪ್ಪಿ ತಪ್ಪಿಯೂ ಅಖಿಲೇಶ ಅಥವಾ ಪ್ರೇಮಾಳ ಕೈಗೆ ಕೊಡಬೇಡ ಅಂತ ದೃಢ ಮನಸ್ಸಿನಿಂದ ಹೇಳಿದಾಗ ಅವಳು, ಅರಿ ಯಾಕ್ರಿ, ಈ ಎಲ್ಲ ಒಡವೆಗಳು ಅವರವೇ ಅಲ್ಲವೇ, ಅವರಿಗೇಕೆ ಕೊಡಬಾರದು ಅಂತ ಕೇಳಿದಾಗ ಬಲರಾಮರು, ಇಲ್ಲ, ಇವು ಮೊದಲು ಅವರವೇ ಆಗಿದ್ದವು, ಆದರೆ ಈಗ ಇವನ್ನು ನಾನು ಪೂರ್ತಿ ಹಣ ಕೊಟ್ಟು ಬಿಡಿಸಿಕೊಂಡು ಬಂದಿದ್ದೇನೆ. ಅದಕ್ಕಾಗಿ ಈಗ ಇವು ನನ್ನವು. ನಾನು ಅವರಿಗೆ ಮಾಡಿಸಿಕೊಟ್ಟಿದ್ದ ಒಡವೆಗಳನ್ನು ಅವರು ಹರಾಜಿನಲ್ಲಿ ಕಳೆದುಕೊಂಡರು ಅಂತ ಹೇಳುವಾಗ ಅವರ ಗಂಟಲು ತುಂಬಿ ಬಂದಿತ್ತು. ಯಾವುದೇ ವ್ಯಕ್ತಿ ಕಟ್ಟಿಕೊಂಡ ಕನಸು ಮುರಿದು ಬಿದ್ದಾಗ ಎಷ್ಟು ಸಂಕಟ ಆಗುತ್ತದೆ ಅಂತ ಬಲರಾಮರಿಗೆ ಚೆನ್ನಾಗಿ ಗೊತ್ತಿತ್ತು. ಇದ್ದ ಒಬ್ಬ ಮಗ ನಾಲಾಯಕನಾಗಿದ್ದಾನೆ. ಮೇಲಾಗಿ ಮನೆಯ ಒಡವೆಗಳನ್ನು ಮಾರುವಂತಹ ಪರಿಸ್ಥಿತಿ ಅವನದಾಗಿದೆ. ಬಲರಾಮರದು ಕೂಡು ಕುಟುಂಬ ಆಗಿತ್ತು. ಅವರು ತಮ್ಮ ಅಣ್ಣ ರಮೇಶನೊಂದಿಗೆ ಒಂದೇ ಮನೆಯಲ್ಲಿ ಇರುತ್ತಿದ್ದರು. ಸ್ವಲ್ಪ ದಿನಗಳ ನಂತರ ರಮೇಶ್ರವರ ಮಗಳ ಮದುವೆ ಕೂಡ ಆ ಮನೆಯಲ್ಲಿ ನಡೆಯುವುದು ಇತ್ತು. ಸಮಯ ಕಳೆದಂತೆ ಮದುವೆಯ ದಿನವೂ ಕೂಡ ಬಂದಿತು ಮತ್ತು ಪೂರ್ತಿ ಮನೆ ಅತಿಥಿಗಳಿಂದ ತುಂಬಿತ್ತು. ಎಲ್ಲ ಸಂಬಂಧಿ ಮಹಿಳೆಯರು ಮನೆಯಲ್ಲಿ ಜಮಾವಣೆಗೊಂಡರು. ಭಾರತೀಯವರು ಎಲ್ಲ ಮಹಿಳೆಯರ ಮಧ್ಯೆ ಇರುವ ತಮ್ಮ ಸೊಸೆ ಪ್ರೇಮಾಳನ್ನೇ ಪದೇ ಪದೇ ನೋಡುತ್ತಿದ್ದರು. ಎಲ್ಲ ಮಹಿಳೆಯರ ನಡುವೆ ತಮ್ಮ ಸೊಸೆ ಬೇರೆಯಾಗಿಯೇ ಕಾಣಿಸುತ್ತಿದ್ದಳು. ಪ್ರೇಮಾಳು ತನ್ನ ಮೈ ಮೇಲೆ ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನು ಹಾಕಿಕೊಂಡಿದ್ದಿಲ್ಲ ಮತ್ತು ಅವಳು ನಾರ್ಮಲ್ ಆಗಿ ಪ್ರತಿದಿನ ತೊಡುವ ಆಭರಣವನ್ನು ಹಾಕಿಕೊಂಡಿದ್ದಿಲ್ಲ. ತಮ್ಮ ಸೊಸೆಯನ್ನ ಇಂತಹ ಅವಸ್ಥೆಯಲ್ಲಿ ನೋಡಿದ ಭಾರತೀಯವರಿಗೆ ಅವಳ ಮೇಲೆ ಬಹಳ ಕರುಣೆ ಬರುತ್ತಿತ್ತು. ಮನೆಗೆ ಬಂದ ಎಲ್ಲ ಸಂಬಂಧಿ ಮಹಿಳೆಯರು ಮೈ ಮೇಲೆ ಅಡಿಯಿಂದ ಮುಡಿಯವರೆಗೂ ಬಂಗಾರದ ಆಭರಣಗಳನ್ನು ಹಾಕಿಕೊಂಡು ಮದುವೆಯ ಸಂಭ್ರಮದಲ್ಲಿ ಓಡಾಡುತ್ತಿದ್ದರು. ಆದರೆ ಸೊಸೆ ಪ್ರೇಮಾಳ ಹತ್ತಿರ ಯಾವುದೇ ಆಭರಣಗಳೇ ಇಲ್ಲದಂತೆ ಕಾಣುತ್ತಿದ್ದಳು. ಮನೆಗೆ ಬಂದ ಸಂಬಂಧಿಕರಲ್ಲಿ ಯಾರಿಗೂ ಪ್ರೇಮಾಳ ಒಡವೆಗಳನ್ನು ಹರಾಜಿನಲ್ಲಿ ಹೋಗಿವೆ ಅನ್ನುವ ಸುದ್ದಿ ತಿಳಿದಿರಲಿಲ್ಲ. ಶಕೆ ಇದ್ದ ಕಾರಣ ಪ್ರೇಮಾಳು ಒಡವೆಗಳನ್ನು ಹಾಕಿಕೊಳ್ಳುತ್ತಿಲ್ಲ ಅಂತ ಅವರೆಲ್ಲ ತಿಳಿದಿದ್ದರು. ಅದರಲ್ಲಿ ಸ್ವಲ್ಪ ಹಿರಿಯ ಮಹಿಳೆಯರು ಪ್ರೇಮಾಳಿಗೆ ಪದೇ ಪದೇ, ಪ್ರೇಮ, ಮೈ ಮೇಲೆ ಸ್ವಲ್ಪವಾದರೂ ಆಭರಣವನ್ನು ಹಾಕಿಕೋ, ಒಡವೆ ಹಾಕಿಕೊಳ್ಳದಿದ್ದರೆ ನೀನು ಚೆನ್ನಾಗಿ ಕಾಣುವುದಿಲ್ಲ. ಇಂತಹ ಮದುವೆ ಸಡಗರದಲ್ಲಿ ನೀನು ಖಾಲಿಯಾಗಿ ಕಾಣುತ್ತಿದ್ದೀಯಾ ಅಂತ ಹೇಳುತ್ತಿದ್ದರು. ಪಾಪ ಪ್ರೇಮ ಅವರಿಗೆ ಪದೇ ಪದೇ ಸುಳ್ಳನ್ನು ಹೇಳಿ ಹೇಗೆ ಸಂಭಾಳಿಸಬೇಕು. ಆದರೂ ಅವಳು, ಇಲ್ಲ, ಬಹಳ ಶಕೆ ಇದೆ, ನನಗೆ ಒಡವೆಗಳನ್ನು ಹಾಕಿಕೊಳ್ಳಲು ಮನಸ್ಸು ಬರುವುದಿಲ್ಲ ಅಂತ ಹೇಳುತ್ತಿದ್ದಳು. ಇದೇ ನೆಪವನ್ನು ಕೇಳಿದ ಎಲ್ಲರಿಗೂ ಹೇಳುತ್ತಿದ್ದಳು. ಮದುವೆ ದಿನವಾದರೂ ಒಡವೆಗಳನ್ನು ಹಾಕಿಕೊಳ್ಳಲೇಬೇಕಲ್ಲ. ಅದಕ್ಕಾಗಿ ಅವಳು ರೋಡ್ ಆಭರಣವನ್ನು ತಂದು ಇರಿಸಿಕೊಂಡಿದ್ದಳು. ಯಾವಾಗ ಈ ವಿಷಯ ಭಾರತಿಗೆ ತಿಳಿಯಿತೋ ಆಗ ಅವಳು ತುಂಬ ಬೇಜಾರು ಮಾಡಿಕೊಂಡು ಮತ್ತು ಅವಳು ಅವಸರದಿಂದ ಬಲರಾಮರ ಹತ್ತಿರ ಬಂದು, ರೀ, ಈ ಸಮಯವಾದರೂ ನಿಮ್ಮ ಸಿಟ್ಟನ್ನು ಬದಿಗೆ ಇಡಿರಿ. ಮದುವೆಗೆ ಬಂದ ಎಲ್ಲ ಸಂಬಂಧಿಕರು ಪದೇ ಪದೇ ಪ್ರೇಮಾಳಿಗೆ ಒಡವೆಗಳನ್ನು ಹಾಕಿಕೊಳ್ಳಲು ಹೇಳುತ್ತಿದ್ದಾರೆ. ನೀವು ಇದನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಅಂದುಕೊಂಡಿದ್ದೇನೆ. ಅವಳು ಒಡವೆಗಳನ್ನು ಹಾಕಿಕೊಳ್ಳದಿದ್ದರೆ 4 ಮಾತುಗಳು ಶುರುವಾಗುತ್ತವೆ. ಸಮಾಜದಲ್ಲಿ ನಮ್ಮ ಮರ್ಯಾದೆ ಹೋಗುತ್ತದೆ ಅಂತ ಒಂದೇ ಉಸಿರಿನಲ್ಲಿ ಹೇಳಿದಾಗ ಬಲರಾಮರು, ಭಾರತಿ, ನಿನ್ನ ಉದ್ದೇಶ ಏನು? ನಾನು ಅವರಿಗೆ ಒಡವೆಗಳನ್ನು ವಾಪಸ್ ಕೊಡಬೇಕಾ? ಯಾವ ಮನುಷ್ಯ ಒಮ್ಮೆ ಒಡವೆಗಳನ್ನು ಮಾರುತ್ತಾನೋ ಅವನು ನಿಸಂಕೋಚವಾಗಿ ಇನ್ನೊಮ್ಮೆ ಮಾರಲು ಹಿಂಜರಿಯುವುದಿಲ್ಲ ಅಂತ ನಿನಗೆ ಗೊತ್ತಿಲ್ಲವೇ? ಏಕೆಂದರೆ ಬಿಡಿಸಿಕೊಡಲು ಅಪ್ಪ ಇದ್ದಾನಲ್ಲ ಅನ್ನುವ ಧೈರ್ಯ ಅವನಿಗೆ ಇರುತ್ತದೆ. ನಾನು ಯಾವ ರೀತಿ ಕಷ್ಟಪಟ್ಟು ಈ ಒಡವೆಗಳನ್ನು ಬಿಡಿಸಿಕೊಂಡಿದ್ದೇನೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆ ನಾಚಿಕೆ ಇಲ್ಲದವನು ಹರಾಜು ಆಗುವುದಾದರೆ ಆಗಲು ಬಿಡಿ ಅಂತ ಹೇಳಲಿಕ್ಕೆ ಯಾವುದೇ ಮುಲಾಜಿಲ್ಲದೆ ಒಂದೇ ನಿಮಿಷದಲ್ಲಿ ಹೇಳಿದ. ಅವನ ಸೊಕ್ಕನ್ನಾದರೂ ನೋಡು, ಅವನು ಮಾತನಾಡುವ ಶೈಲಿಯನ್ನಾದರೂ ನೋಡು. ಅವನ ಕಣ್ಣಿಗೆ ಅವನ ಹೆಂಡತಿ ಎಲ್ಲರೆದುರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂತ ಕಾಣುತ್ತಿಲ್ಲವೇ? ಅವನ ಹೆಂಡತಿ ತಾನೇ ಮಾಡಿದ ತಪ್ಪಿಗೆ ಈಗ ಅನುಭವಿಸುತ್ತಿದ್ದಾಳೆ. ನಾವೀಗ ಅವರ ಮೇಲೆ ಕರುಣೆ ತೋರಿಸಿ ಒಡವೆಗಳನ್ನು ಕೊಟ್ಟರೆ ಮತ್ತೆ ಅವು ನಮ್ಮ ಕೈಗೆ ಸಿಗುವುದಿಲ್ಲ. ಅವರಿಗೂ ಒಬ್ಬ ಮಗಳಿದ್ದಾಳೆ, ಅದನ್ನಾದರೂ ಯೋಚಿಸು. ನಾನು ಅವರ ಒಡವೆಗಳನ್ನು ಇಟ್ಟುಕೊಂಡಿದ್ದೇನೆ ಅಂದರೆ ಅದು ನನಗಾಗಿ ಅಲ್ಲ. ಅವನ್ನು ಇಟ್ಟುಕೊಂಡು ನಾನೇನು ಮಾಡಲಿ? ನನಗೆ ಅವರ ಮೇಲೆ ಈಗ ಸ್ವಲ್ಪವೂ ಭರವಸೆ ಇಲ್ಲ. ನಾನೀಗ ಅವನ್ನು ಮೊಮ್ಮಗಳ ಸಲುವಾಗಿ ಇಟ್ಟುಕೊಂಡಿದ್ದೇನೆ. ನಾಳೆ ಅವಳು ದೊಡ್ಡವಳಾದ ಮೇಲೆ ಅವಳದು ಮದುವೆ ಮಾಡಬೇಕು. ಆಗ ಅವಳಿಗೂ ಒಡವೆಗಳು ಬೇಕಾಗುತ್ತವೆ. ಇವರು ಹೀಗೆಯೇ ಇಂತಹ ಪರಿಸ್ಥಿತಿಯಲ್ಲಿ ಇದ್ದರೆ ನಾಳೆ ತಮ್ಮ ಮಗಳಿಗೆ ಏನು ಗಳಿಸಿಡುತ್ತಾರೆ? ಇವರಿಂದ ತಮ್ಮ ಮಗಳ ಭವಿಷ್ಯಕ್ಕೆ ಏನು ಮಾಡಲು ಆಗುವುದಿಲ್ಲ. ಅದಕ್ಕಾಗಿ ನಾನು ಮೊಮ್ಮಗಳ ಭವಿಷ್ಯಕ್ಕಾಗಿ ಆ ಒಡವೆಗಳ
ತೆಗೆದಿರಿಸಿದ್ದೇನೆ. ಏಕೆಂದರೆ ಇವರ ಮೇಲೆ ಭರವಸೆ ಇಟ್ಟರೆ ನಮ್ಮ ಕಾಲ್ಮೇಲೆ ನಾವೇ ಚಪ್ಪಡಿ ಕಲ್ಲು ಹಾಕಿಕೊಂಡಂತೆ ಆಗುತ್ತದೆ. ಆದರೆ ಈ ಸಮಯದಲ್ಲಿ ನಿನ್ನ ಮಾತು ಸರಿ ಅನಿಸುತ್ತಿದೆ. ಪ್ರೇಮಾಳಿಗೆ ಹಾಕಿಕೊಳ್ಳಲು ಅವಳ ಒಡವೆಗಳನ್ನು ಕೊಡದೆ ನಿನ್ನ ಒಡವೆಗಳನ್ನು ಕೊಡು. ಅಷ್ಟಕ್ಕೂ ನಿನ್ನ ಹತ್ತಿರ ಬಹಳ ಆಭರಣಗಳು ಇವೆ. ಏಕೆಂದರೆ ಮದುವೆಯ ನಂತರ ನೀನು ನಿನ್ನ ಆಭರಣಗಳನ್ನು ಮುಲಾಜಿಲ್ಲದೆ ಹಕ್ಕಿನಿಂದ ಅವಳಿಂದ ವಾಪಸ್ ಕೇಳಬಹುದು. ಈಗ ಅವಳದೇ ಒಡವೆಗಳನ್ನು ನಾವು ಅವಳಿಗೆ ಕೊಟ್ಟರೆ ನಮಗೆ ಮರಳಿ ವಾಪಸ್ ಕೊಡು ಅಂತ ಕೇಳಲಿಕ್ಕೆ ಆಗುವುದಿಲ್ಲ ಮತ್ತು ಅವಳು ಕೂಡ ಮರಳಿ ಕೊಡದೇ ಇರಬಹುದು. ಅದಕ್ಕಾಗಿ ನಿನ್ನವೇ ಸ್ವಲ್ಪ ಆಭರಣಗಳನ್ನು ತೆಗೆದುಕೊಡುವುದು ಒಳ್ಳೆಯದು ಅಂತ ತಮ್ಮ ಪತ್ನಿಗೆ ತಿಳಿಸಿ ಹೇಳಿದರು. ಹೀಗೆ ಪತಿ ಪತ್ನಿಯರು ಚರ್ಚೆ ಮಾಡುತ್ತಿರುವಾಗ ಅಲ್ಲಿಗೆ ಅಖಿಲೇಶ ತನ್ನ ಪತ್ನಿ ಪ್ರೇಮಾಳನ್ನು ಕರೆದುಕೊಂಡು ಅಲ್ಲಿಗೆ ಬಂದು, ಅಪ್ಪ, ನೀವು ಪ್ರೇಮಾಳ ಒಡವೆಗಳನ್ನು ಬಿಡಿಸಿ ತಂದಿದ್ದೀರಿ ಅಲ್ಲವೇ? ಅದರಲ್ಲಿ ಸ್ವಲ್ಪ ಆಭರಣಗಳನ್ನು ತೆಗೆದು ಮದುವೆಯಲ್ಲಿ ಹಾಕಿಕೊಳ್ಳಲು ಅವಳಿಗೆ ಕೊಡಿಯಿರಿ ಅಂತ ಕೇಳಿದಾಗ ಬಲರಾಮರು, ಯಾವ ಒಡವೆಗಳು ಅಖಿಲೇಶ್ ಅಂತ ಸಿಟ್ಟಿನಿಂದ, ಯಾವ ಒಡವೆಗಳ ಬಗ್ಗೆ ಮಾತನಾಡುತ್ತಿದ್ದೀಯಾ ನೀನು? ಒಡವೆಗಳನ್ನು ನೀವು ಹರಾಜು ಆಗಲು ಬಿಟ್ಟಿದ್ದೀರಲ್ಲವೇ? ಮತ್ಯಾವ ಒಡವೆಗಳು ಅಂತ ಕೇಳಿದರು. ಆಗ ಅಖಿಲೇಶನು, ಏನಪ್ಪ, ಏನು ಅಂತ ಮಾತನಾಡುತ್ತಿದ್ದೀರಿ? ನಿಮ್ಮ ಮಗನೊಂದಿಗೆ ನೀವು ಹೀಗೆ ನಡೆದುಕೊಳ್ಳಬಹುದಾ? ಒಡವೆಗಳನ್ನು ಬಿಡಿಸಿಕೊಂಡಿದ್ದರೆ ಮರಳಿ ಕೊಟ್ಟು ಬಿಡಿರಿ. ನೀವು ಬಿಡಿಸಿಕೊಂಡರೆಷ್ಟು, ನಾನು ಬಿಡಿಸಿಕೊಂಡರೆಷ್ಟು, ಎಲ್ಲ ಒಂದೇ ಮಾತು ಅಲ್ಲವೇ ಅಂತ ಹೇಳಿದಾಗ ಬಲರಾಮರು, ಅದು ಒಂದೇ ಮಾತು ಹೇಗೆ ಆಗುತ್ತದೆ? ನಿನ್ನ ಬಾಯಿಯಿಂದ ಈ ಮಾತು ಹೇಗೆ ಹೊರಬಂದಿತು? ನನಗೆ ಎಷ್ಟೇ ಅಣುವು ಆಪತ್ತುಗಳು ಬಂದರೂ ಕೂಡ ನಾನು ನನ್ನ ಪತ್ನಿಯ ಆಭರಣವನ್ನು ಅಡವು ಇಡಲು ನಾನು 1000 ಸಲ ಯೋಚಿಸುತ್ತೇನೆ. ನೀನೊಬ್ಬ ನಾಚಿಕೆ ಇಲ್ಲದವನು. ನಿನ್ನ ಹೆಂಡತಿಯ ಆಭರಣಗಳನ್ನು ಅಡವು ಇಡುವಂತಹ ಯಾವ ತೊಂದರೆ ಬಂದಿತ್ತು ನಿನಗೆ? ಯಾರನ್ನು ಕೇಳಿ ನೀನು ಒಡವೆಗಳನ್ನು ಒಯ್ದು ಅಡವು ಇಟ್ಟಿದ್ದೇನೋ ಆಯಿತು. ಅವನು ಬಿಡಿಸಿಕೊಳ್ಳದೆ ಬಡ್ಡಿ ತುಂಬದೆ ಹರಾಜು ಆಗುವವರೆಗೂ ಬಿಡುವುದೇ ಅಂತ ಗದರಿದರು. ಆಗ ಅಖಿಲೇಶನು, ಅಪ್ಪ ಪ್ಲೀಸ್, ಮನೆಯಲ್ಲಿ ಇಷ್ಟೊಂದು ಅತಿಥಿಗಳು ಬಂದಿದ್ದಾರೆ. ಎಲ್ಲರಿಗೂ ತಿಳಿಯುವಂತೆ ಮಾಡಬೇಡಿ. ನಿಮಗೆ ಕೊಡಬಾರದು ಅನಿಸಿದರೆ ಕೊಡಬೇಡಿ. ಹೋಗು ಪ್ರೇಮ, ಮತ್ತೆ ಯಾರಾದರೂ ಕೇಳಿದರೆ ಒಡವೆಗಳನ್ನು ನಮ್ಮ ಮಾವ ತೆಗೆದಿಟ್ಟುಕೊಂಡಿದ್ದಾರೆ ಅಂತ ಎಲ್ಲರೆದುರಿಗೂ ಹೇಳು ಅಂತ ತನ್ನ ಪತ್ನಿಗೆ ಹೇಳಿದ. ಆಗ ಬಲರಾಮರು, ಎಷ್ಟು ನಾಲಾಯಕ ಹುಡುಗನಿದ್ದಾನೆ ಇವನು. ನಾವು ಇದೇ ಸಂಸ್ಕಾರವನ್ನು ಕೊಟ್ಟಿದ್ದೇವಾ ಇವನಿಗೆ? ಅಪ್ಪನ ಮರ್ಯಾದೆಯ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲ ಇವನಿಗೆ. ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯುತ್ತಾನ ಇವನು? ಅದಕ್ಕಾಗಿಯೇ ನಾನು ಇವರಿಗೆ ಒಡವೆ ಕೊಡಲು 1000 ಬಾರಿ ಯೋಚಿಸುತ್ತಿದ್ದೇನೆ. ಇವನ ಮೇಲೆ ನನಗೆ ಸ್ವಲ್ಪವೂ ನಂಬಿಕೆ ಇಲ್ಲ ಅಂತ ತಮ್ಮ ಪತ್ನಿಯನ್ನ ನೋಡುತ್ತಾ ಹೇಳಿ ಮತ್ತೆ ಮಗನ ಕಡೆಗೆ ತಿರುಗಿ, ನಿನಗೆ ಒಡವೆಗಳು ಬೇಕಾದರೆ ಹೋಗಿ ಹಣ ತೆಗೆದುಕೊಂಡು ಬಾ. ನಾನು ಹಣ ಕೊಟ್ಟು ಒಡವೆಗಳನ್ನು ಬಿಡಿಸಿ ತಂದಿದ್ದೇನೆ. ನನ್ನ ಹಣ ಕೊಟ್ಟು ಅವುಗಳ ಮೇಲೆ ನಿನ್ನ ಅಧಿಕಾರ ನಡೆಸು ಅಂತ ಸ್ಪಷ್ಟವಾಗಿ ಹೇಳಿದಾಗ ಅಖಿಲೇಶನು, ಅಪ್ಪ, ನೀವು ಆ ಒಡವೆಗಳನ್ನು ಇಟ್ಟುಕೊಂಡು ಏನು ಮಾಡುತ್ತೀರಿ? ವಿಷಯವನ್ನು ಏಕೆ ಬೆಳೆಸುತ್ತಿದ್ದೀರಿ ಅಂತ ಕೇಳಿದ. ಆಗ ಬಲರಾಮರು, ಅವನ ಇಟ್ಟುಕೊಂಡು ನಾನೇನು ಮಾಡುತ್ತೇನೋ ಬಿಡುತ್ತೇನೋ ಅದು ನಿನಗೆ ಬೇಕಾಗಿಲ್ಲ. ಆದರೆ ಏನೇ ಆದರೂ ನಿನಗೆ ಮಾತ್ರ ಅವನು ಕೊಡುವುದಿಲ್ಲ. ನಿನಗೆ ಅವು ಬೇಕಾಗಿದ್ದರೆ ನನ್ನ ಹಣ ಕೊಡು. ನಿನಗೆ ಒಮ್ಮೆಗೆ ಹಣ ಕೊಡಲು ಆಗದಿದ್ದರೆ ಸ್ವಲ್ಪ ಸ್ವಲ್ಪವೇ ಕೊಟ್ಟು ಒಂದೊಂದೇ ಒಡವೆಗಳನ್ನು ತೆಗೆದುಕೋ. ಅದಕ್ಕೆ ನಾನೇನು ಬಡ್ಡಿ ಹಣ ಇಸಿದುಕೊಳ್ಳುವುದಿಲ್ಲ. ದೊಡ್ಡ ಡೀಲನ್ನೇ ಕೊಟ್ಟಿದ್ದೇನೆ ನಿನಗೆ. ಸುಳ್ಳಿನ ಸರಮಾಲೆಯನ್ನೇ ಕಟ್ಟುತ್ತಿದ್ದೀಯಾ ನೀನು? ನಮ್ಮೆದುರಿಗೆ ಇಷ್ಟು ಧೈರ್ಯದಿಂದ ನಿಂತು ಹೀಗೆ ನಾಲಾಯಕನಂತೆ ನಮಗೆ ಮಾತನಾಡುತ್ತಿರುವುದಕ್ಕೆ ನಾವು ಅತಿ ಮುದ್ದಿನಿಂದ ನಿನಗೆ ಬೆಳೆಸಿದ್ದೇ ಕಾರಣ. ನಮ್ಮೊಂದಿಗೇನೆ ಬಾಯಿಗೆ ಬಾಯಿ ಹಾಕಿ ಮಾತನಾಡುತ್ತಿರುವೆ. ನಾಚಿಕೆ ಆಗುವುದಿಲ್ಲವೇ ನಿನಗೆ ಅಂತ ಬಹಳ ಜೋರು ಮಾಡಿ ಒದರಾಡಿದ ನಂತರ ಅಖಿಲೇಶನು ಇನ್ನೂ ಒಡವೆಗಳು ಸಿಗುವುದಿಲ್ಲ ಅಂತ ತಿಳಿದುಕೊಂಡು ಅಲ್ಲಿಂದ ಹೊರಟು ಹೋದನು. ಪ್ರೇಮಾಳು ತನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಯೇ ನಿಂತಿದ್ದಳು. ಆಗ ಬಲರಾಮರ ಗಮನ ಪ್ರೇಮಾಳ ಕಡೆಗೆ ಹರಿಯಿತು. ಅವರು ತಮ್ಮ ಪತ್ನಿಯನ್ನ ನೋಡಿ ಕಣ್ಣ ಸನ್ನೆಯಲ್ಲಿಯೇ, ಹೋಗಿ ಇವಳಿಗೆ ನಿನ್ನ ಒಡವೆಗಳನ್ನು ತಂದುಕೊಡು ಅಂತ ಹೇಳಿದಾಗ ಭಾರತೀಯವರು ಒಳಗೆ ಹೋಗಿ ತನ್ನ ಕೆಲವು ಆಭರಣಗಳನ್ನು ತಂದಳು. ಆಗ ಮತ್ತೆ ಬಲರಾಮರು ಪ್ರೇಮಾಳಿಗೆ, ಸೊಸೆ, ಇದರಲ್ಲಿ ಎಷ್ಟು ತಪ್ಪು ಅಖಿಲೇಶನದು ಇದೆಯೋ ಅಷ್ಟೇ ತಪ್ಪು ನಿನ್ನದೂ ಇದೆ. ನಿಮ್ಮ ಕಷ್ಟ ಕಾಲದಲ್ಲಿ ನಮ್ಮೆದುರಿಗೆ ಹೇಳಿಕೊಳ್ಳದಷ್ಟು ನಾವು ಕೆಟ್ಟವರು ಇದ್ದೇವಾ? ನಮ್ಮಿಂದ ಒಂದಿಷ್ಟು ಆಶಾಭಾವನೆ ಇಲ್ಲವೇ ನಿಮಗೆ? ನೀನು ನಮ್ಮಿಂದ ಈ ವಿಷಯವನ್ನು ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದೆ. ಆಗಿದ್ದಾಯಿತು. ಈಗ ನಿನ್ನ ಅತ್ತೆಯ ಒಡವೆಗಳನ್ನು ತೆಗೆದುಕೊಂಡು ಹಾಕಿಕೊ. ಮದುವೆ ಮನೆ ಇದೆ. ಹೆಚ್ಚಿಗೆ ಗುದ್ದಾಡುವುದು ಬೇಡ. ಮತ್ತು ನಿನ್ನ ಗಂಡನಿಗೆ ತಿಳಿಸಿ ಹೇಳು, ಅವನಿಗೆ ಒಡವೆಗಳು ಬೇಕಾದರೆ ಪೂರ್ತಿ ಹಣ ಕೊಡು ಅಂತ. ಇಲ್ಲದಿದ್ದರೆ ಆ ನಿಮ್ಮ ಒಡವೆಗಳು ಮರೆತು ಬಿಡು ಅಂತ ಹೇಳುತ್ತಾ ಅವರು ಅಲ್ಲಿಂದ ಹೊರಗೆ ಹೋದರು. ಬಲರಾಮರ ಮಾತು ಕೇಳಿ ಇಲ್ಲಿ ಭಾರತಿಯು ಬೇಜಾರಿನಿಂದ ಕುಳಿತುಕೊಂಡಳು. ಪ್ರೇಮಾಳು ಅಲ್ಲಿಂದ ಹೋದ ಮೇಲೆ ಮತ್ತೆ ಬಲರಾಮರು ತಮ್ಮ ರೂಮಿಗೆ ಬಂದು ಉದಾಸೀನತೆಯಿಂದ ಕುಳಿತಿದ್ದ ತಮ್ಮ ಪತ್ನಿಯನ್ನ ನೋಡಿ, ಭಾರತಿ, ನನಗೆ ಅರ್ಥವಾಗುತ್ತದೆ. ನಿನಗೆ ನನ್ನ ಮಾತು ಕಠೋರ ಅನಿಸುತ್ತಿದೆ ಅಂತ. ಈ ವೇಳೆ ನಿನಗೆ ಮಗ ಸೊಸೆಯ ಮೇಲೆ ಕರುಣೆ ಬರುತ್ತಿದೆ. ಆದರೆ ನನ್ನ ದೃಷ್ಟಿಯಿಂದ ನೋಡಿದರೆ ನಾನೊಬ್ಬ ತಂದೆ ಇದ್ದೇನೆ, ವೈರಿ ಅಲ್ಲ.
ಒಂದು ವೇಳೆ ಇಂದು ನಾನು ಅವರಿಗೆ ಸರಳವಾಗಿ ಒಡವೆಗಳನ್ನು ಕೊಟ್ಟಿದ್ದರೆ ಇಂತಹ ತಪ್ಪು ಮಾಡಲು ಮುಂದೆ ಅವರು ಹಿಂಜರಿಯುವುದಿಲ್ಲ. ನಾನು ಇಷ್ಟು ಕಠೋರವಾಗಿದ್ದಕ್ಕೆ ಅವರು ಸ್ವಲ್ಪವಾದರೂ ತಿಳಿದುಕೊಳ್ಳಲಿ. ಅವನಿಗೆ ತನ್ನ ಹೆಂಡತಿಯ ಮೇಲೆ ಸ್ವಲ್ಪವಾದರೂ ಆತ್ಮಸಮ್ಮಾನ ಇದ್ದರೆ ಹೊಸ ಆಭರಣಗಳನ್ನು ಮಾಡಿಸಿಕೊಡುತ್ತಾನೆ. ಇಲ್ಲದಿದ್ದರೆ ಹಣ ಕೊಟ್ಟು ನನ್ನಿಂದ ಒಡವೆಗಳನ್ನು ಇಸಿದುಕೊಳ್ಳುತ್ತಾನೆ. ಇದರಿಂದ ಅವನಿಗೆ ಸ್ವಲ್ಪವಾದರೂ ತನ್ನ ಜವಾಬ್ದಾರಿ ತಿಳಿಯುತ್ತದೆ. ಅವನಿಗೆ ಅವನ ಜವಾಬ್ದಾರಿ ತಿಳಿಸಿಕೊಡುವುದು ತುಂಬಾ ಅವಶ್ಯವಾಗಿದೆ. ಇದಕ್ಕಾಗಿ ಅವನ ದೃಷ್ಟಿಯಲ್ಲಿ ನಾನು ಎಷ್ಟೇ ಕೆಟ್ಟವನಾದರೂ ಪರವಾಗಿಲ್ಲ. ಅಷ್ಟಕ್ಕೂ ನಾನು ಅವನ ತಂದೆ ಇದ್ದೇನೆ. ಅವನಿಗೆ ಒಳ್ಳೆಯದನ್ನ ಬಯಸುವುದನ್ನ ನನ್ನನ್ನು ಬಿಟ್ಟರೆ ಯಾರು ಬಯಸುತ್ತಾರೆ? ಇಷ್ಟೆಲ್ಲ ಆದ ಮೇಲೆ ಅವನು ಸುಧಾರಿಸಿಕೊಂಡು ತನ್ನ ಮನೆ, ತನ್ನ ತಂದೆ ತಾಯಿ, ತನ್ನ ಹೆಂಡತಿ ಮಗಳು ಅಂತ ತಿಳಿದು ಜವಾಬ್ದಾರಿಯಿಂದ ನಡೆದರೆ ನನಗೆ ನನ್ನ ಮಗ ಮರಳಿ ಸಿಕ್ಕ ಅಂತ ತಿಳಿದುಕೊಳ್ಳುತ್ತೇನೆ. ಮತ್ತು ನಿನ್ನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ಇವಷ್ಟೇ ಒಡವೆಗಳು ಅಲ್ಲ, ಇನ್ನಷ್ಟು ಆಭರಣಗಳನ್ನು ನಿನ್ನ ಸೊಸೆಗೆ ಮಾಡಿಸಿಕೊಡುತ್ತೇನೆ. ನಮಗೆ ಅವರಿಬ್ಬರನ್ನು ಬಿಟ್ಟರೆ ಮತ್ಯಾರಿದ್ದಾರೆ? ಅಷ್ಟಕ್ಕೂ ಆ ದಿನ ಬರುವವರೆಗೂ ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗೇ ಇದೆ ಅಂತ ಹೇಳಿದರು. ಭಾರತಿಗೆ ತಮ್ಮ ಪತಿಯ ಈ ನಿರ್ಧಾರ ಎಲ್ಲೋ ಒಂದು ಕಡೆ ಸರಿ ಅನಿಸಿತ್ತು. ಮಕ್ಕಳಿಗೆ ತಂದೆ ತಾಯಿ ಆದವರು ಜವಾಬ್ದಾರಿ ಕಲಿಸಲು ಸ್ವಲ್ಪ ಕಠೋರವಾಗಬೇಕಾಗುತ್ತದೆ. ಇಲ್ಲಿ ಪ್ರೇಮ ತನ್ನ ರೂಮಿಗೆ ಹೋಗಿ ಅಖಿಲೇಶನೊಂದಿಗೆ ಬಹಳ ಜಗಳ ಮಾಡಿದಳು ಮತ್ತು ಎಷ್ಟು ಕೆಟ್ಟದಾಗಿ ಅವನನ್ನು ಹಾಡಿ ಹೊಗಳಿದರು ಅಂದರೆ, ಅಖಿಲೇಶ್, ನಿನಗೆ ನಿನ್ನ ಹೆಂಡತಿಯ ಖರ್ಚನ್ನು ಕೂಡ ನೀಗಿಸಿಕೊಂಡು ಹೋಗುವ ಶಕ್ತಿ ಆಗದಿದ್ದರೆ ಬಿಟ್ಟು ಬಿಡು ನನ್ನನ್ನು. ನನಗೆ ಇಂತಹ ಜೀವನ ಬೇಕಾಗಿಲ್ಲ. ಇಷ್ಟು ಅಸಹ್ಯವಾಗಿ ನಾಚಿಕೆಗೆಟ್ಟ ಜೀವನ ನಡೆಸುವುದು ನನಗೆ ಬೇಕಾಗಿಲ್ಲ. ಮನೆಗೆ ಬಂದ ಎಲ್ಲ ಮಹಿಳೆಯರನ್ನ ನೋಡು, ನನ್ನನ್ನು ನೋಡು, ನನ್ನ ಮನಸ್ಸಿನಲ್ಲಿ ಹೇಗೆ ಅನಿಸುತ್ತಿದೆ ಅಂತ ನಿನಗೆ ಸ್ವಲ್ಪವೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲವೇ ಅಂತ ತುಂಬಾ ಸಿಟ್ಟಿನಿಂದ ಗಂಡನಿಗೆ ಕೈ ತೆಗೆದುಕೊಂಡಳು. ಆಗ ಪತ್ನಿಯಿಂದ ಇಷ್ಟು ಅನಿಸಿಕೊಂಡ ಮತ್ತು ತಂದೆ ತಾಯಿಯರ ತನ್ನ ಮೇಲಿನ ನಿರ್ಲಕ್ಷ್ಯ ಕಂಡು ಅಖಿಲೇಶನ ಮನಸ್ಸಿಗೆ ಹಚ್ಚಿಕೊಂಡು ಭಾವುಕನಾಗಿ ಅಲ್ಲಿಂದ ಹೊರಗೆ ಹೋಗುತ್ತಾ ತನ್ನ ಪತ್ನಿಗೆ, ಎಲ್ಲಿಯವರೆಗೂ ನಾನು ನಿನ್ನ ಒಡವೆಗಳನ್ನು ತಂದು ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಾನು ಈ ಮನೆಯ ಹೊಸ್ತಿಲ ತುಳಿಯುವುದಿಲ್ಲ ಅಂತ ಹೇಳಿದ. ಅವನಿಗೆ ಅಚಾನಕ್ಕಾಗಿ ಬೆಂಗಳೂರಿನಿಂದ ಒಂದು ಇಂಟರ್ವ್ಯೂ ಬಂದಿತ್ತು. ಅದಕ್ಕಾಗಿ ಅವನು ಮದುವೆಯನ್ನು ಮುಗಿಸದೆ ಅವಸರದಿಂದ ಬೆಂಗಳೂರಿಗೆ ಹೋದನು. ಹೀಗೆ ಇದ್ದ ಒಬ್ಬ ಮಗ ಬಿಟ್ಟು ಹೋಗಿದ್ದಕ್ಕೆ ಭಾರತಿಗೆ ತುಂಬಾ ದುಃಖವಾಯಿತು. ಆದರೆ ಬಲರಾಮರು ಹಗಲು ರಾತ್ರಿ ಅನ್ನದೇ ತಮ್ಮ ಮಗನಿಗೆ ಒಳ್ಳೆಯ ದಾರಿ ತೋರಿಸು ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. ಅಖಿಲೇಶನು 1 ವರ್ಷ ಆಗುವವರೆಗೂ ಕೇವಲ ತನ್ನ ಪತ್ನಿಯೊಂದಿಗೆ ಮಾತ್ರ ಮಾತನಾಡುತ್ತಿದ್ದ. ಮಗನ ಧ್ವನಿ ಕೇಳಲು ಬಲರಾಮ ಮತ್ತು ಭಾರತಿ ಅವರ ಕಿವಿಗಳು ಕಾತರಿಸುತ್ತಿದ್ದವು. ಆದರೆ ಅವರ ಮನಸ್ಸಿನಲ್ಲಿ ಈಗಲಾದರೂ ತಮ್ಮ ಮಗ ಒಳ್ಳೆಯ ದಾರಿಯಲ್ಲೇ ನಡೆಯುತ್ತಿದ್ದಾನೆ ಅನ್ನುವ ನೆಮ್ಮದಿ ಇತ್ತು. ಸ್ನೇಹಿತರೆ, ಬಲರಾಮರು ತೆಗೆದುಕೊಂಡ ನಿರ್ಧಾರ ಸರಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.